ನಾನು ಅವರ ಮಗ ನಾರಾಯಣ ಸಬಲ್ಯ ಅವರ ಮಗ ಆನೆ ಮಾವುತನ ಮಗ ಗಣೇಶ್ ಅಂತೇಳಿ. ನಾವು ಅದೇ ಇವತ್ತೀಗ SIT ಆಫೀಸಿಗೆ ಹೋಗಿದ್ದೇವೆ. ಕೋರ್ಟಲ್ಲಿದ್ದ ಕೇಸನ್ನು ತೆಗೆದು SITಗೆ ಕೊಡಲಿಕ್ಕೆ ಅಂತೇಳಿ, ಅದು ಮರುತನಿಗೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅವರೀಗ. ಹಾಗೆ ಈಗ ಕೊಟ್ಟು ಬಂದದ್ದು. ಅಂದರೆ ನಿಮ್ಮ ವಿಡ್ರಾ ಮಾಡ್ಕೊಂಡಲ್ಲ CBI ಮೇಲೆ ನಂಬಿಕೆ ಇಲ್ವಾ? CBI ನಂಬಿಕೆ ಇತ್ತಲ್ಲ, ಅದು ತನಿಖೆ ಮಾಡಲಿಲ್ಲಲ್ಲ ಅವರು. ಎಲ್ಲ ತನಿಖಾ ಸಂಸ್ಥೆಗಳ ನಂಬಿಕೆ ಇಟ್ಟದ್ದು ಹೇಗೆ ಆಗಿದೆ ನೋಡಿ. ಇಲ್ಲಿ ನಂಬಿಕೆ ಇಲ್ಲ ಅಂತೇಳಿ ಅಲ್ಲ, CBI ಅಲ್ಲ, ಕೋರ್ಟಿಗೆ ಕೊಟ್ಟಿದ್ದು, ಕೋರ್ಟಿಗೆ ಕೊಟ್ಟಿದ್ದೇವೆ. ಕೋರ್ಟ್ ಅಲ್ಲಿ ಹೇರಿಂಗ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆವಾಗ ಅಲ್ಲ ಅವರಿಗೆ ಅಲ್ಲ ಆ CBIಗೆ ಕೊಟ್ಟಿದ್ದಲ್ಲ, ಮರು ತನಿಖೆಗೆ ಕೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಕೊಟ್ಟಿರುವಂಥದ್ದು. ಉಚ್ಚ ನ್ಯಾಯಾಲಯದಲ್ಲಿ ಅದು ಹೇರಿಂಗ್ ಆಗ್ತಿರೋ ಸಂದರ್ಭದಲ್ಲಿ ನಾವು ಕೊಲೆ ಆರೋಪಿಗಳು ಸಿಗಲಿಲ್ಲ, ಆರೋಪಿಗಳನ್ನ ಹುಡುಕಿ ಕೊಡಿ ಅಂತ ಅರ್ಜಿ ಸಲ್ಲಿಸಿರುವಂಥದ್ದು. ಅದು ವಿಚಾರಣೆಯಲ್ಲಿರುವ ಸಂದರ್ಭ ಇಲ್ಲಿ ನಾವು ಕೇಳ್ತಾ ಇರೋದು SIT ಅಲ್ವ. ಇಲ್ಲಿ SIT ಆಗಿದೆ. ನಾವು ಇದನ್ನು ಕೊಟ್ಟಿರುವಂಥದ್ದು ಹಿಂದೆ SIT ಆಗಬೇಕಾದ್ರೆ ಹಿಂದೆ ನಾವು ಅರ್ಜಿ ಕೊಟ್ಟಿರುವಂಥದ್ದು, ಪ್ರಕರಣ ದಾಖಲಿಸುವಂಥದ್ದು. ಈಗ SIT ಆಗಿರುವುದರಿಂದ SIT ಅಧಿಕಾರಿಗಳನ್ನು ಮೊನ್ನೆ ದಿನ ಭೇಟಿ ಆಗಿದ್ದಾರೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ, ಮಾನ್ಯ ಹೈಕೋರ್ಟಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ಇಲ್ಲಿ ತನಿಖೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈಗ ಹೋಗಿ ವಿಡ್ರಾ ಮಾಡ್ಕೊಂಡು ಬಂದಿದ್ದೇವೆ. ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಕಾಪಿ ನಾವು ನೋಡ್ತೀವಿ, ಅದರಲ್ಲಿ CBI ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ್ನ. ಆದರೆ ಇಬ್ಬರು ಮಕ್ಕಳು ಕೂಡ ಅದನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಎಲ್ಲೂ ಅಲ್ಲ ಗೌರ್ಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿರೋದು ನಾವು ಕೋರ್ಟಿಗಲ್ಲ, ಗೌರ್ಮೆಂಟ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ನಾವು ಕೇಳಿ ನಾವು ನೋಡಿ ನಾವು ಕೇಳುವಂಥದ್ದು ಇವರು ಯಾರನ್ನ ಬೇಕಾದ್ರೂ ಕೇಳ್ಬೋದು. CBI ಮಾಡಿ, ಕೇಂದ್ರ ಸರ್ಕಾರ ಮಾಡಿ, ಅಥವಾ ರಾಜ್ಯ ಸರ್ಕಾರ ಮಾಡಲಿ, ಯಾರಾದರೂ ಮಾಡಲಿ, ನಾವು ಹೈಕೋರ್ಟಿಗೆ ಮನವಿ ಕೊಟ್ಟಿರುವಂಥದ್ದು. ಅಂದರೆ ನಮ್ಮ ಆರೋಪಿ ಸಿಗಲಿಲ್ಲ, ಇವರ ತಂದೆ ಗಣೇಶ್ ಅವರ ತಂದೆ ಸತ್ತಿರುವಂಥ ಆರೋಪಿ ಸಿಗಲಿಲ್ಲ, ಕೊಲೆ ಆಗಿರುವಂಥ ಆರೋಪಿ ಸಿಗಲಿಲ್ಲ. ಹಾಗಾದರೆ ಹುಡುಕಿ ಕೊಡಿ ಅಂತ ಕೊಟ್ಟಿರೋದು. ಅದು ಕೋರ್ಟಿಗೆ ಸಂಬಂಧಪಟ್ಟಿದೆ, ಯಾವ ರೀತಿ ಕೊಡ್ತದೋ ಗೊತ್ತಿರಲಿಲ್ಲ. ಆದರೆ ಇಲ್ಲಿ SIT ಆಗಿರುವುದರಿಂದ ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ. ಈಗ ಆಲ್ರೆಡಿ SIT ಆಗಿದೆ, ಆದ್ದರಿಂದ ನಾವು ಇದನ್ನು ವಿಡ್ರಾ ಮಾಡಿ SIT ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದೇ ಪ್ರಕಾರ SITಗೆ ಇವತ್ತು ಅದನ್ನು ಡಾಕ್ಯುಮೆಂಟ್ ಕೂಡ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಮೈಸೂರು ಇದರಲ್ಲಿ ಅರೆಸ್ಟ್ ಆದವರು ಅವರು ನಾವೇ ಮಾಡಿದ್ದು ಅಂತ ಒಪ್ಕೊಂಡ್ರಲ್ಲ, ಅದ್ರ ಮೇಲೆ ಇಲ್ಲ, ಗೊತ್ತಿಲ್ಲ ಅದು ಏನಾಗಿದೆ ಅಲ್ಲ. ಅದು ಎಲ್ಲೂ ಕೂಡ ನಾವೇ ಮಾಡಿದ್ದಂತ ಎಲ್ಲೂ ಇಲ್ಲ. ಮಾಡಿದಂತಿದ್ದರೆ ಇಷ್ಟೊತ್ತಿ ಆರೋಪಿನ ಹಿಡಿತಿದ್ರಲ್ಲ. ಅದು ತನಿಖೆ ಮಾಡಿದ್ದಾರೆ, ಮೈಸೂರು, ಮಂಡ್ಯ ಆ ಕಡೆ ಎಲ್ಲ ಹೋಗಿ ತನಿಖೆ ಮಾಡಿದ್ದಾರೆ. ಬಟ್ ಯಾರು ಒಪ್ಪಿಕೊಂಡಿಲ್ಲ. ಯಾರು ಒಪ್ಪಿಕೊಂಡಿದ್ದ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಪೊಲೀಸ್ ಅಧಿಕಾರಿಗಳು C ರಿಪೋರ್ಟ್ ಯಾಕೆ ಕೊಡಬೇಕಿತ್ತು ಮಾನ್ಯ ನ್ಯಾಯಾಲಯಕ್ಕೆ? C ರಿಪೋರ್ಟ್ ಕೊಡೋದೆ ಯಾರು ಅಪರಾಧಿ ಸಿಗಲಿಲ್ಲ ಅಂತ. ಅಪರಾಧಿ ಒಪ್ಪಿಕೊಂಡಿದ್ರೆ ಇಷ್ಟೊತ್ತಿಗೆ ಆಗ್ತಿತ್ತಲ್ಲ. ಅಪರಾಧಿ ಇವರು ಪೊಲೀಸ್ ತನಿಖೆ ಎಲ್ಲಿವರೆಗಿದೆ ಅಂದರೆ ಸಂತೋಷ್ ರಾವ್ನೇ ಆರೋಪಿಯನ್ನು ಅನುಮಾನ ಇದೆ ಅಂತ ಅವನ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅವನು ಕೂಡ ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದಾರೆ. ಹಲವಾರು ಬಾರಿ ಜೈಲಿಂದ ಕರ್ಕೊಂಡು ಬಂದು ತನಿಖೆ ನಡೆಸಿದ್ದಾರೆ. ಅದನ್ನು ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಆಗಿನ ಪೊಲೀಸ್ ಅಧಿಕಾರಿಗಳು. ಮತ್ತು ಯಾರೂ ಸಿಗಲಿಲ್ಲ ಅಂದಾಗ C ರಿಪೋರ್ಟ್ ಹಾಕಿದ್ದು. ಮತ್ತು ಇನ್ನದರಲ್ಲಿ ಏನಿದೆ? ಹಾಗಾಗಿ ಇವತ್ತು ನಾವು ನ್ಯಾಯಾಲಯದಲ್ಲಿ ಆರೋಪಿಯನ್ನು ಹುಡುಕಿ ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದೇವೆ. ಇಲ್ಲಿ SIT ತದನಂತರ ಇಲ್ಲಿ SIT ರಚನೆಯಾಗಿದ್ದು. ಹಾಗಾಗಿ SITಯಲ್ಲಿ ತನಿಖೆ ಆಗಲಿ ಅಂತ ನಾವು ಅದನ್ನು ವಾಪಸ್ ತಗೊಂಡು SIT ಕೊಟ್ಟಿದ್ದೇವೆ. ಅವರು ಮುಂದೆ ಹೈಕೋರ್ಟ್ಗೆ ನೀವು CBI ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹಾಕಿಲ್ಲ. ಇಲ್ಲ, ನಾವು ಕೊಟ್ಟಿರುವಂಥದ್ದು ತನಿಖೆ ಮಾಡಲಿಕ್ಕೆ. ನಮಗೆ ಆರೋಪಿ ಸಿಗಬೇಕಷ್ಟೇ. CBI ಆದರೂ ಮಾಡಿ, ಸ್ಟೇಟಿಂದ ಆದರೂ ಮಾಡಿ, ಪೊಲೀಸ್ನಿಂದ ಆದರೂ ಮಾಡಿ, ಆರೋಪಿ ಹುಡುಕಿ ಕೊಡಿ ಅಂತ. ಹಾಗಾಗಿ ಅಲ್ಲಿ ತನಿಖೆ ಪ್ರಕರಣ ನಡೀತಿರೋ ಸಂದರ್ಭದಲ್ಲಿ ಇಲ್ಲಿ SIT ಆದ್ರಿಂದ ಅದನ್ನು ವಾಪಸ್ ತಗೊಂಡಿದ್ದೇವೆ ಅಷ್ಟೇ.